ಏನಿದು ಕ್ಲೌಡ್? ನೀವು ಗೂಗಲ್ ಕ್ಲೌಡ್, AWS, ಮೈಕ್ರೋಸಾಫ್ಟ್ ಇದೆ, ಅಜೋರ್, ಡಿಜಿಟಲ್ ಓಷನ್ ಇಂತ ಹಲವಾರು ರೀತಿಯ ಕ್ಲೌಡ್ ಗಳ ವಿಷಯಗಳು ನೀವು ಕೇಳಿರಬಹುದು. ಕ್ಲೌಡ್ ಅಂತ ಹೇಳಿದ್ರೆ ಒಂದು ಸಿಂಪಲ್ ಕಂಪ್ಯೂಟರ್, ನಿಮ್ಮ ಹತ್ರ ಈಗ ಲ್ಯಾಪ್ಟಾಪ್ ಉಂಟಲ್ಲ ಅದೇ ರೀತಿ ಇರುದು ಕ್ಲೌಡ್ ಸಹ. ಬಟ್ ವ್ಯತ್ಯಾಸ ಅಂತ ಹೇಳಿದ್ರೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಗಿಂತ 1000 ಟೈಮ್ಸ್ ಹೆಚ್ಚು ಯೂನಿಟ್ಸ್ ಗಳು ಉಂಟಲ್ಲ ಆ ಕ್ಲೌಡ್ ಅಲ್ಲಿ ಡೆಡಿಕೇಟ್ ಆಗಿ ಉಂಟು. ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಇದ್ರೆ ಅಂದ್ರೆ ಒಂದು ಲ್ಯಾಪ್ಟಾಪ್ ಇದ್ರೆ ಆ ಕ್ಲೌಡ್ ಅಲ್ಲಿ ಮೇ ಬಿ ಒಂದು ಥೌಸಂಡ್ಸ್ ಆಫ್ ಲ್ಯಾಪ್ಟಾಪ್ಸ್ ಗಳು ಇರ್ತವೆ. ಆ ಎಲ್ಲ ಲ್ಯಾಪ್ಟಾಪ್ಸ್ ಗಳು ಈಚ್ ಅದರ್ ಒಟ್ಟಿಗೆ ಕನೆಕ್ಟ್ ಆಗಿರ್ತದೆ, ಪ್ಲಸ್ ಅದು ಇಂಟರ್ನೆಟ್ ಒಟ್ಟಿಗೆ ಸಹ ಕನೆಕ್ಟ್ ಆಗಿರ್ತದೆ. ಅದರಿಂದಾಗಿ ನೀವು ಈ ಕ್ಲೌಡ್ ಅನ್ನು ಉಂಟಲ್ಲ ದೇಶದ ಅಥವಾ ವಿದೇಶದ ಯಾವುದೇ ಕೋಣೆಯಲ್ಲಿ ಇದ್ರೂ ಸಹ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಎಂತಕಂದ್ರೆ ಅದು ಇಂಟರ್ನೆಟ್ ಕನೆಕ್ಟ್ ಆಗಿದ್ದೆ. ಈಗ ನಿಮ್ಮ ಲ್ಯಾಪ್ಟಾಪ್ ಸಹ ಇಂಟರ್ನೆಟ್ ಕನೆಕ್ಟ್ ಆಗಿದೆ, ಬಟ್ ನಿಮ್ಮ ಲ್ಯಾಪ್ಟಾಪ್ ಗೆ ಉಂಟಲ್ಲ ಯಾವ್ದಾದ್ರು ಒಂದು ರಿಕ್ವೆಸ್ಟ್ ಬರ್ಲಿಕ್ಕೆ ಆಗುದಿಲ್ಲ. ವೇರಾಸ್ ಕ್ಲೌಡ್ ಉಂಟಲ್ಲ ಅದು ರಿಕ್ವೆಸ್ಟ್ ಅಂತ ತಗೊಳ್ತದೆ. ಅಂತ ಹೇಳಿದ್ರೆ ಈಗ ಒಂದು ವೆಬ್ಸೈಟ್ ಅನ್ನು ನೀವು ಕ್ಲೌಡ್ ಅಲ್ಲಿ ಹೋಸ್ಟ್ ಮಾಡಿದ್ರೆ ಆ ವೆಬ್ಸೈಟ್ ಎಲ್ಲ ಕಡೆ ಅವೈಲೇಬಲ್ ಆಗಿರ್ತದೆ. ಅಂದ್ರೆ ಈಗ ನೀವು ಈಗ ಇಂಗ್ಲೆಂಡ್ ಅಲ್ಲಿ ಕುತ್ಕೊಂಡು ನೀವು ಆ ವೆಬ್ಸೈಟ್ ಅನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಆ ವೆಬ್ಸೈಟ್ ಆಕ್ಸೆಸ್ ನಿಮ್ಗೆ ಸಿಗ್ತದೆ. ವೇರಾಸ್ ನಿಮ್ಮ ಕಂಪ್ಯೂಟರ್ ಒಳಗಿರುವ ವೆಬ್ಸೈಟ್ ಉಂಟಲ್ಲ ಅದು ಇಂಗ್ಲೆಂಡ್ ಅಲ್ಲಿ ಆಕ್ಸೆಸ್ ಸಿಗುದಿಲ್ಲ. ಸೊ ಅದರಿಂದಾಗಿ ಕ್ಲೌಡ್ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಕಡೆ ಆಕ್ಸೆಸ್ ಸಿಗ್ತದೆ. ವೇರಾಸ್ ನಿಮ್ಮ ಕಂಪ್ಯೂಟರ್ ಉಂಟಲ್ಲ ನಿಮ್ಮ ಲೋಕಲ್ ಹೋಸ್ಟ್ ಅಲ್ಲಿ ಮಾತ್ರ ನಿಮ್ಗೆ ಸಿಗ್ತದೆ. ಸೊ ಇದರಲ್ಲಿ ಯಾವ ರೀತಿ ಕ್ಲೌಡ್ ಪ್ರೊವೈಡರ್ಸ್ ಗಳೆಲ್ಲ ಅವೈಲೇಬಲ್ ಇದೆ? ಈಗ ನಾನು ಆಗ ಹೇಳಿದ ಹಾಗೆ ಮೈಕ್ರೋಸಾಫ್ಟ್ ಅವರದ್ದು ಅಜೋರ್ ಉಂಟು, AWS ಉಂಟು, ಅಮೆಝಾನ್ ಅವರದ್ದು, ಮತ್ತೆ ಗೂಗಲ್ ಕ್ಲೌಡ್ ಉಂಟು, ಮತ್ತೆ ಡಿಜಿಟಲ್ ಓಷನ್ ಉಂಟು, ಒರಾಕಲ್ ಕ್ಲೌಡ್ ಉಂಟು, ಹಲವಾರು ರೀತಿಯ ಕ್ಲೌಡ್ ಸರ್ವಿಸಸ್ ಗಳು ಅವೈಲೇಬಲ್ ಇದೆ. ಸೊ ಇದರಲ್ಲಿ ನೀವು ಕಾಂಪ್ಲೆಕ್ಸ್ ಆಗಿ ಅಂದ್ರೆ ತುಂಬಾ ಸರ್ವಿಸಸ್ ಗಳು ಉಂಟು ಎಲ್ಲ ಕಲಿಬೇಕಲ್ಲ ನಾನು ಅಂತೇಳಿ ಥಿಂಕ್ ಮಾಡುವ ಅಗತ್ಯ ಇಲ್ಲ. ಯಾಕಂತೇಳಿದ್ರೆ ನೀವು ಒಂದು ಕ್ಲೌಡ್ ಅನ್ನು ಕಲ್ತ್ರೆ ಆ ಕಾನ್ಸೆಪ್ಟ್ಸ್ ಗಳು ಆಲ್ಮೋಸ್ಟ್ ಎಲ್ಲ ಕ್ಲೌಡ್ ಅಲ್ಲಿ ಅವೈಲೇಬಲ್ ಇದೆ. ಮತ್ತೆ ಎಲ್ಲ ಕ್ಲೌಡ್ ಅಲ್ಲಿ ಒಂದೊಂದು ನೇಮ್ ಕೊಡ್ತಾರೆ ಅವರು. ಈಗ ಗೂಗಲ್ ಕ್ಲೌಡ್ ಅಲ್ಲಿ ಅವರು ಅದನ್ನು ಕಂಪ್ಯೂಟ್ ಇಂಜಿನ್ ಅಂತೇಳಿ ಕರೀತಾರೆ. ವೇರಾಸ್ ನಮ್ಮ ಅಜೋರ್ ಅಲ್ಲಿ ಅದನ್ನು ಬೇರೆ ಎಂತಾದ್ರೂ ಹೆಸರಲ್ಲಿ ಕರೀತಾರೆ. ಮತ್ತೆ AWS ಅಲ್ಲಿ ಅದನ್ನು EC2 ಇನ್ಸ್ಟೆನ್ಸ್ ಅಂತೇಳಿ ಕರೀತಾರೆ. ಸೊ ಅದರಿಂದಾಗಿ ಎಲ್ಲ ನೇಮ್ ಡಿಫರೆಂಟ್ ಇರ್ತದೆ, ಬಟ್ ಕಾನ್ಸೆಪ್ಟ್ ಸೇಮ್ ಆಗಿರ್ತದೆ. ಸೊ ಈ ಬೇರೆ ಬೇರೆ ಪ್ರೊವೈಡರ್ಸ್ ಗಳ ಪ್ರೈಸಿಂಗ್ ಬೇರೆ ಬೇರೆ ರೀತಿ ಇರ್ತದೆ. ಬಟ್ ನೀವು ಲಕ್ಕಿ ಎಂತಕಂತ ಹೇಳಿದ್ರೆ ನಿಮ್ಗೆ ಈ ಎಲ್ಲ ಕ್ಲೌಡ್ ಗಳಲ್ಲಿ ಯಾವ್ದಾದ್ರು ಒಂದು ಫ್ರೀ ಸರ್ವಿಸಸ್ ಗಳು ಅವೈಲೇಬಲ್ ಇದೆ. ಮತ್ತೆ ಯೂಶಲಿ ಫ್ರೀ ಟೈರ್ ಅಂತೇಳಿ ನಿಮ್ಗೆ ಅವ್ರು ಕೊಡ್ತಾರೆ 1 ಇಯರ್ ಅಥವಾ 6 ಮಂತ್ಸ್ ಅಥವಾ ಇವನ್ 2 ಮಂತ್ಸ್ ಇಂತ ಹಲವಾರು ರೀತಿಯ ಫ್ರೀ ಟ್ರಯಲ್ ಗಳನ್ನ ಅವ್ರು ಕೊಡ್ತಾರೆ. ನೀವು ಅದರಿಂದ ನೀವು ಕಲೀಲಿಕ್ಕೋಸ್ಕರ ಅದನ್ನು ಕರೆಕ್ಟ್ ಆಗಿ ಯೂಸ್ ಮಾಡಬಹುದು. ಮತ್ತೆ ಆಬ್ವಿಯಸ್ಲಿ ಈ ಕ್ಲೌಡ್ ಯೂಸ್ ಮಾಡುವಾಗ ನೀವು ಸ್ವಲ್ಪ ಕಾಷನ್ ಅನ್ನು ನೀವು ಥಿಂಕ್ ಮಾಡ್ಬೇಕು. ಎಂತಕಂತ ಹೇಳಿದ್ರೆ ಇದು ಪೇಯ್ಡ್ ಸರ್ವಿಸ್. ಸೊ ಅದರಿಂದಾಗಿ ನೀವು ಎಂತಾರು ಒಂದು ಮಿಸ್ಟೇಕ್ ಮಾಡಿದ್ರು ಉಂಟಲ್ಲ ಅಲ್ಲಿ ನಿಮ್ಗೆ ಬಿಲ್ ಬರ್ತದೆ. ಸೊ ಅದರಿಂದಾಗಿ ನೀವು ಈ ಫ್ರೀ ಸರ್ವಿಸ್ ಗಳು ಅವ್ರು ಕೊಡ್ತಾರಲ್ಲ ಅದ್ರ ಲಿಮಿಟಿನ ಅಂಡರ್ ಮಾತ್ರ ಯೂಸ್ ಮಾಡಿದ್ರೆ ನಿಮ್ಗೆ ಅದು ಫ್ರೀ ಆಗಿರ್ತದೆ. ಬಟ್ ನೀವು ಆ ಲಿಮಿಟ್ ಅನ್ನು ಕ್ರಾಸ್ ಮಾಡಿದ್ರೆ ಅವಾಗ ಅದು ಪೇಯ್ಡ್ ಸರ್ವಿಸ್ ಆಗಿರ್ತದೆ. ಅವಾಗ ನೀವು ಮೇ ಬಿ ಆ ಸಪೋರ್ಟ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೇಕು, ನಾನು ಜಸ್ಟ್ ಕಲೀಲಿಕ್ಕೆ ಅದನ್ನು ಯೂಸ್ ಮಾಡಿದ್ದು, ನಂಗೆ ಗೊತ್ತಿಲ್ಲ ಅಂದ್ರೆ ನಂಗೆ ಪ್ರೈಸಿಂಗ್ ಎಲ್ಲ ಹೆಚ್ಚಾಗ್ತದೆ ಅಂತೇಳಿ ಗೊತ್ತಿರ್ಲಿಲ್ಲ. ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅವಾಗ. ಅದರಿಂದಾಗಿ ನೀವು ಈ ಕ್ಲೌಡ್ ಅನ್ನು ಜಾಗ್ರತೆಯಿಂದ ಯೂಸ್ ಮಾಡಿ. ಫ್ರೀ ಲಿಮಿಟ್ ಎಷ್ಟು ಉಂಟು ಅದನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿ ಅದರ ಒಳಗೆ ಮಾತ್ರ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಈ ಕ್ಲೌಡ್ ಅಲ್ಲಿ ತುಂಬಾ ಸರ್ವಿಸಸ್ ಗಳು ಅವೈಲೇಬಲ್ ಇರ್ತದೆ. ಮೇನ್ ಸರ್ವಿಸ್ ಅಂತ ಹೇಳಿದ್ರೆ ಇದೆ ಈ ಕಂಪ್ಯೂಟಿಂಗ್ ಇಂಜಿನ್ ಉಂಟಲ್ಲ, ನಿಮ್ಗೆ ಒಂದು ಕಂಪ್ಯೂಟರ್ ಕೊಡ್ತಾರೆ ಅವರು. ಆ ಕಂಪ್ಯೂಟರ್ ಅಲ್ಲಿ ನೀವು ಎಂತ ಬೇಕಿದ್ರೆ ಮಾಡಬಹುದು. ಯೂಶಲಿ ನಾವು ನಮ್ಮ ವೆಬ್ಸೈಟ್ ಅನ್ನು ಅದರಲ್ಲಿ ಹೋಸ್ಟ್ ಮಾಡ್ತೇವೆ. ಅದರಿಂದಾಗಿ ಒಂದು IP ಸಿಗ್ತದೆ. ಆ IP ಒಂದು ಡೊಮೈನಿಗೆ ಲಿಂಕ್ ಆಗಿರ್ತದೆ. ಅವಾಗ ನೀವು ಆ ಡೊಮೈನ್ ಅನ್ನು ಆಕ್ಸೆಸ್ ಮಾಡುವಾಗ ನಿಮ್ಗೆ ಆ ವೆಬ್ಸೈಟ್ ಕಾಣ್ತದೆ. ಇದು ಸಿಂಪಲ್ ಆಗಿ ಒಂದು ವೆಬ್ಸೈಟ್ ಅನ್ನು ಹೋಸ್ಟ್ ಮಾಡೋದು ಕ್ಲೌಡ್ ಅಲ್ಲಿ. ಸೊ ಇದಕ್ಕಿಂತ ಅಡ್ವಾನ್ಸ್ ಕಾನ್ಸೆಪ್ಟ್ ಗಳು ತುಂಬಾ ಅವೈಲೇಬಲ್ ಇದೆ. ಡಾಟಾಬೇಸ್ ಇದೆ, ಕಂಟೈನರ್ ಸರ್ವಿಸಸ್ ಗಳಿವೆ, ಮತ್ತೆ ಇಮೇಜಸ್ ಗಳನ್ನು ಸ್ಟೋರ್ ಮಾಡ್ಲಿಕ್ಕೆ ಆಬ್ಜೆಕ್ಟ್ ಸ್ಟೋರೇಜ್ ಅವೈಲೇಬಲ್ ಇದೆ. ಸೊ ಅದರಿಂದ ಈ ಕಾನ್ಸೆಪ್ಟ್ಸ್ ಗಳು ಹಲವಾರು ಇದೆ. ನೀವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ಬಹುದು. ನೀವು ಈ ಎಲ್ಲ ಕಾನ್ಸೆಪ್ಟ್ಸ್ ಗಳನ್ನು ಕಲೀಲಿಕ್ಕೆ ನಿಮಗೆ ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಿರ್ಬೇಕಂತ ಹೇಳಿದ್ರೆ ಲಿನಕ್ಸ್ ಟರ್ಮಿನಲ್ ಗೊತ್ತಿರಬೇಕು. ಈ ಎಲ್ಲ ಕ್ಲೌಡ್ ಅಲ್ಲೆಲ್ಲ ಉಂಟಲ್ಲ ಲಿನಕ್ಸ್ ವರ್ಕ್ ಆಗುದು. ಈವನ್ ಇಫ್ ವಿಂಡೋಸ್ ರನ್ ಆಗುದಾದ್ರೂ ಸಹ ಅಲ್ಲಿ ನೀವು ಟರ್ಮಿನಲ್ ಅನ್ನು ಯೂಸ್ ಮಾಡಿ ಕಮಾಂಡ್ ಅನ್ನು ಬರಿಬೇಕಾಗ್ತದೆ. ಸೊ ಅದರಿಂದ ನೀವು ಲಿನಕ್ಸ್ ಟರ್ಮಿನಲ್ ಅನ್ನು ಕರೆಕ್ಟ್ ಆಗಿ ಕಲಿಬೇಕು. ನೀವು ಯಾವ ರೀತಿ ಕಲಿತೀರಿ ಅದು ಪ್ರಾಬ್ಲಮ್ ಇಲ್ಲ. ನೀವು ನಿಮ್ಮ ಲೋಕಲ್ ಲ್ಯಾಪ್ಟಾಪ್ ಅಲ್ಲಿ ಕಲೀರಿ ಅಥವಾ ನೀವು ಒಂದು ಕ್ಲೌಡ್ ಸರ್ವರ್ ಅಲ್ಲಿ ಹೋಗಿ ಅಲ್ಲಿ ಕಲೀರಿ, ಹೇಗೆ ಬೇಕಾದ್ರೂ ಕಲಿಬಹುದು. ಬಟ್ ಇದರ್ ವೇ ನಿಮ್ಗೆ ಕಮಾಂಡ್ ಲೈನ್ ಅನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ಗೊತ್ತಿರಬೇಕು. ಅದು ಕಲಿಯುವುದಂತ ಅಷ್ಟು ಕಷ್ಟಕರ ಅಲ್ಲ. ನಿಮ್ಗೆ ಲಿನಕ್ಸ್ ಕಾನ್ಸೆಪ್ಟ್ ಗೊತ್ತಿದ್ರೆ CD, LS ಕಮಾಂಡ್, SSH ಮಾಡುದು ಹೇಗೆ ಇಂತ ಹಲವಾರು ರೀತಿಯ ವಿಷಯಗಳನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕಾಗ್ತದೆ. ನಾನು ಆಲ್ರೆಡಿ ಕ್ಲೌಡ್ ಅನ್ನು ಯಾವ ರೀತಿ ಯೂಸ್ ಮಾಡಬಹುದು ಅಂತೆಲ್ಲ ಒಂದು ಸಿಂಪಲ್ ವಿಡಿಯೋ ಮಾಡಿದ್ದೇನೆ. ಅದ್ರಲ್ಲಿ ನಾನು ಲಿನಕ್ಸ್ ಟರ್ಮಿನಲ್ ಅನ್ನು ಯಾವ ರೀತಿ ಆಕ್ಸೆಸ್ ಮಾಡಬಹುದು ಅಂತ ಹೇಳಿದೆ. ಸೊ ಅದರಿಂದ ನೀವು ಆ ವಿಡಿಯೋನ ರೆಫರ್ ಮಾಡಬಹುದು. ಒಂದ್ಸರಿ ನಿಮ್ಗೆ ಲಿನಕ್ಸ್ ಇದು ಬೇಸಿಕ್ಸ್ ಗೊತ್ತಾದ ನಂತರ ಈ ಕ್ಲೌಡ್ ಅನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ತುಂಬಾ ಕಾನ್ಸೆಪ್ಟ್ಸ್ ಗಳಿವೆ ಕ್ಲೌಡ್ ಅಲ್ಲಿ. ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಅದು ನೀವು ಟ್ರೈ ಮಾಡಿ ಮಾಡುದೇ ಬೆಸ್ಟ್. ಎಂತಕಂತ ಹೇಳಿದ್ರೆ ನೀವು ಯಾವ್ದಾದ್ರು ಒಂದು ಟ್ಯುಟೋರಿಯಲ್ ಸರ್ಚ್ ಮಾಡಿದ್ರೆ ಅದು ತುಂಬಾ ಕಷ್ಟ
ಕಷ್ಟ ಆಗ್ತದೆ. ನೀವು ಜಸ್ಟ್ ಒಂದು ಕಂಪ್ಯೂಟರ್ ಇಂಜಿನ್ ಕ್ರಿಯೇಟ್ ಮಾಡಿ ಯಾವ ರೀತಿ ನೀವು ಅದನ್ನು ಸೆಟಪ್ ಮಾಡ್ಬೋದು ಅಂತ ಹೇಳಿ ಡಾಕ್ಯುಮೆಂಟೇಶನ್ ನೋಡಿ, ಆ ಡಾಕ್ಯುಮೆಂಟೇಶನ್ ನೋಡಿ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ನಿಮಗೆ ಜಸ್ಟ್ ಸ್ಟಾರ್ಟ್ ಮಾಡಬೇಕಿದ್ರೆ ನಾನು 2 ವಿಡಿಯೋ ಮಾಡಿದ್ದೇನೆ AWS ಅಲ್ಲಿ ಮತ್ತೆ ಐ ಥಿಂಕ್ ಗೂಗಲ್ ಕ್ಲೌಡ್ ಅಲ್ಲಿ. ಸೊ ನೀವು ಆ ವಿಡಿಯೋವನ್ನು ಚೆಕ್ ಮಾಡಬಹುದು. ಅದಾದ ನಂತರ ಮತ್ತೆ ನೀವು ಲಿನಕ್ಸ್ ಅನ್ನು ಸರಿಯಾಗಿ ಕಲಿತು ಯಾವ ಸರ್ವಿಸ್ ಬೇಕು ಆ ಸರ್ವಿಸ್ ಅನ್ನು ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಅಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.